ನಮಸ್ಕಾರ. ನಾನು ನಿಮ್ಮ ಭಾಗ್ಯನಾರಾಯಣ ಬೊಗ್ಗವರಪು. ನೀವು ನೋಡ್ತಾ ಇದ್ದೀರಿ ಸುದ್ದಿ ಸರ್ಕಲ್. ಬಿಹಾರದಲ್ಲಿ ಇನ್ನೇನು ಒಂದೂವರೆ ತಿಂಗಳಲ್ಲಿ ಚುನಾವಣೆಗಳಿದ್ದಾವೆ. ಡೇಟ್ಸು ಯಾವುದೇ ದಿನ ಅನೌನ್ಸ್ ಆಗಬಹುದು. ಅಂತಹ ಸನ್ನಿವೇಶದಲ್ಲಿ ಮಹಾಗಠಬಂಧನ್ ಏನಿದೆಯಲ್ಲ, ಕಾಂಗ್ರೆಸ್, RJD, ಕಮ್ಯುನಿಸ್ಟ್ ಮತ್ತು VIP ಪಕ್ಷಗಳು ಮತ್ತು ಇತರೆ ಸಣ್ಣ ಪುಟ್ಟ ಪಕ್ಷಗಳ ಮೈತ್ರಿ ಏನಿದೆ, ಅದು NDA, ಮೋದಿ ಮತ್ತು BJPಯ ವಿರುದ್ಧ ಮತಗಳ್ಳತನದನ್ನ ಅಸ್ತ್ರವಾಗಿಸಿಕೊಂಡು SIR ಅನ್ನುವಂತಹ ಪ್ರಕ್ರಿಯೆ ಏನ್ ನಡೆದು ಬಿಹಾರದಲ್ಲಿ ಸಾಕಷ್ಟು ಮತದಾರರ ಪಟ್ಟಿಯಿಂದ ಡಿಲೀಟ್ ಮಾಡಿದ್ದಾರೆ, ಅದನ್ನ ಮುಂದಿಟ್ಕೊಂಡು, ಸಂವಿಧಾನವನ್ನ ಮುಂದಿಟ್ಕೊಂಡು ಹೋರಾಟ ನಡೆಸ್ತಿದೆ ಅಥವಾ ಪ್ರಚಾರ ನಡೆಸ್ತಾ ಇದೆ. ಇನ್ನೊಂದು ಕಡೆ ಹೊಸದಾಗಿ ಹುಟ್ಟಿಕೊಂಡಿರುವ ಜನ್ ಸುರಾಜ್ ಪಕ್ಷ, ಪ್ರಶಾಂತ್ ಕಿಶೋರ್ ಅವರು ನಡೆಸ್ತಾ ಇರುವಂತಹ ಅಥವಾ ಅವರ ಪಕ್ಷ ಬೇರೆ ದಿಕ್ಕಿನಲ್ಲಿ BJPಯನ್ನು ಅಟ್ಯಾಕ್ ಮಾಡ್ತಾ ಇದೆ, NDAವನ್ನ ಅಟ್ಯಾಕ್ ಮಾಡ್ತಾ ಇದೆ, ಬಿಹಾರದ ಸರ್ಕಾರವನ್ನ ಅಟ್ಯಾಕ್ ಮಾಡ್ತಾ ಇದೆ. ಅದು ತುಂಬಾ ಕುತೂಹಲಕಾರಿಯಾಗಿದೆ. ಯಾವ ಮಟ್ಟಕ್ಕೆ ಅಂದ್ರೆ, ಪ್ರಶಾಂತ್ ಕಿಶೋರ್ ಅದು ಹೇಗೆ ಸಾಧಿಸಿದಾರೋ ಗೊತ್ತಿಲ್ಲ, ಬಹಳ ಗೌಪ್ಯವಾದಂತಹ ದಾಖಲೆಗಳನ್ನು ತಗೊಂಡು ಬಂದು ಜನರ ಮುಂದಿಟ್ಟಿದ್ದಾರೆ. ಈ ಸರ್ಕಾರ, ನಿತೀಶ್ ಕುಮಾರ್ ನೇತೃತ್ವದ ಸರ್ಕಾರ, ನಿತೀಶ್ ಕುಮಾರ್ ಭ್ರಷ್ಟರಾಗದೇ ಇರಬಹುದು, ಆದರೆ ಅವರ ಮಂತ್ರಿಗಳು ಮಹಾನ್ ಭ್ರಷ್ಟರು. ನೋಡಿ ದಾಖಲೆಗಳು, ಒಬ್ಬರದನ್ನು ಮುಂದಿಡ್ತಾ ಇದ್ದೀನಿ, ಮುಂದಿನ ದಿನಗಳಲ್ಲಿ ಬಹಳಷ್ಟು ಜನರದ್ದು ಮುಂದಿಡ್ತೀನಿ. ಈಗ ಮುಂದಿಟ್ಟಿರೋದು ಯಾರ್ದು? BJPಯಿಂದ ಉಪಮುಖ್ಯಮಂತ್ರಿ ಆಗಿರುವಂತಹ ಸಾಮ್ರಾಟ್ ಮೌರ್ಯ ಅವರ ವಿವರಗಳನ್ನ ಹೊರಗಿಟ್ಟಿದ್ದಾರೆ, ಅವರ ಭ್ರಷ್ಟಾಚಾರವನ್ನ ಹೊರಗಿಟ್ಟಿದ್ದಾರೆ. ಏನೆಲ್ಲ ಹೊರಗಿಟ್ಟಿದ್ದಾರೆ ಅಂದ್ರೆ, ಯಾವ ಮಟ್ಟಕ್ಕೆ ಹೊರಗಿಟ್ಟಿದ್ದಾರೆ ಅಂದ್ರೆ, ಸಂಪೂರ್ಣವಾಗಿ ಆ ವ್ಯಕ್ತಿಯನ್ನ ನಗ್ನ ಮಾಡಿ ನಿಲ್ಲಿಸಿದಂಗಾಗಿದೆ. ಸ್ವತಃ ಸಾಮ್ರಾಟ್ಗೆ ಉತ್ತರ ಕೊಡೋದಕ್ಕೆ ಸಾಧ್ಯ ಆಗ್ತಿಲ್ಲ. DCM ಆಗಿ, BJPಯ ಹಿರಿಯ ನಾಯಕನಾಗಿ, ಮುಂದೆ ಮುಖ್ಯಮಂತ್ರಿ ಆಗಬೇಕು ಅಂತ ಕನಸು ಕಾಣ್ತಾ ಇರುವಂತಹ ಸಾಮ್ರಾಟ್ ಮೌರ್ಯಗೆ ಉತ್ತರ ಕೊಡೋಕೆ ಸಾಧ್ಯ ಇಲ್ಲ. ಆ ರೀತಿ ನಿಖರವಾದಂತಹ ಮಾಹಿತಿಗಳು ಏನೇನು ಹೊರಗಿಟ್ಟಿದ್ದಾರೆ ಪ್ರಶಾಂತ್ ಕಿಶೋರ್. ಹಾಗಾದ್ರೆ ಮೊದಲನೇದಾಗಿ ಅವರು ಹೊರಗಿಟ್ಟಿರುವಂತಹದ್ದು, ಈ ವ್ಯಕ್ತಿಯ, ಯಾರು, ಸಾಮ್ರಾಟ್ ಮೌರ್ಯ, ಉಪಮುಖ್ಯಮಂತ್ರಿಯ ನಿಜವಾದ ಹೆಸರೇ ಸಾಮ್ರಾಟ್ ಮೌರ್ಯ ಅಲ್ಲ, ರಾಕೇಶ್ ಕುಮಾರ್ ಅವರ ಮೂಲ ಹೆಸರು. ಒಂದು ಮರ್ಡರ್ ಕೇಸ್ನಲ್ಲಿ ಜೈಲಿಗೆ ಹೋಗಿದ್ರು. ಅಲ್ಲಿಂದ ಬಿಡಿಸ್ಕೊಂಡು ಬರಬೇಕಾದ್ರೆ ಅವರ ಎಜುಕೇಶನ್ ಸರ್ಟಿಫಿಕೇಟ್ ಅನ್ನ ಅವರ ತಂದೆ ತಾಯಿ ತೋರಿಸಿ, ಈತ ಇನ್ನೂ 18 ವರ್ಷ ತುಂಬದ ಅಪ್ರಾಪ್ತ ಅಂತ ಹೇಳಿ, ಯಾವ ಸರ್ಟಿಫಿಕೇಟು? ಎಜುಕೇಶನ್ ಸರ್ಟಿಫಿಕೇಟ್. ಅದು ಯಾವುದು? 10th ಫೇಲ್ ಸರ್ಟಿಫಿಕೇಟ್. ಅದನ್ನು ತೋರಿಸಿ, ನೋಡಿ ಇದರಲ್ಲೊಂದು ಡೇಟ್ ಆಫ್ ಬರ್ತ್ ಇದೆ, ನನ್ನ ಮಗ ಅಪ್ರಾಪ್ತ ಅಂತ ಹೇಳಿ ಜೈಲಿನಿಂದ ಬಿಡಿಸ್ಕೊಂಡು ಬಂದಿದ್ದಾರೆ. ಜೈಲಿನಿಂದ ಬಂದ ನಂತರ ತನ್ನ ಹಳೆಯ ಚರಿತ್ರೆ ಯಾರಿಗೂ ಗೊತ್ತಾಗಬಾರದು ಅಂತ ರಾಕೇಶ್ ಕುಮಾರ್ ಇಂದ ಈ ರೀತಿಯಾಗಿ ಸಾಮ್ರಾಟ್ ಮೌರ್ಯ ಅಂತ ಹೆಸರು ಬದಲಾಯಿಸಿಕೊಂಡಿದ್ದಾರೆ ಅಂತ ದಾಖಲೆಗಳ ಸಮೇತವಾಗಿ ಜನರ ಮುಂದೆ ಇಟ್ಟುಬಿಟ್ರು. ಅದರ ಜೊತೆಗೆ ಇನ್ನೊಂದು ಪ್ರಶ್ನೆ ಕೇಳಿದ್ರು, ಮಿಸ್ಟರ್ ಸಾಮ್ರಾಟ್, ನೀವು ಹೇಳ್ಕೊಂಡಿದ್ದೀರಿ ನಿಮ್ಮ ಚುನಾವಣಾ ಅಫಿಡವಿಟ್ಗಳಲ್ಲಿ, ಲೇಟೆಸ್ಟ್ ಅಫಿಡವಿಟ್ಗಳಲ್ಲಿ, ನೀವು ಫಾರಿನ್ ಯೂನಿವರ್ಸಿಟಿಯಿಂದ ಡಾಕ್ಟರೇಟ್ ಪಡ್ಕೊಂಡಿದ್ದೀರಿ, ಡಿಲಿಟ್ ಮಾಡಿದಿರಿ, ಡಾಕ್ಟರೇಟ್ ಇನ್ ಲಿಟ್ರೇಚರ್ ಮಾಡಿದಿರಿ ಅಂತ ಒಂದು ಸರ್ಟಿಫಿಕೇಟ್ ಅನ್ನ ಹಾಕಿದಿರಿ. ಹಾಗಾದ್ರೆ ನೀವು 10th ಯಾವಾಗ ಪಾಸ್ ಮಾಡಿದ್ರಿ ಅಂತ ಹೇಳಿ? ಈ ಪ್ರಶ್ನೆಯನ್ನ ಅಲ್ಲಿ ಪ್ರಶಾಂತ್ ಕಿಶೋರ್ ಇಡ್ತಾ ಇದ್ದಾರೆ. 10th ಪಾಸ್ ಆಗದೆ ಅದು ಹೇಗೆ ಫಾರಿನ್ ಯೂನಿವರ್ಸಿಟಿಯಲ್ಲಿ ಡಾಕ್ಟರೇಟ್ ಓದೋಕೆ ಸಾಧ್ಯ ಆಯ್ತು ನಿಮ್ಮಿಂದ? ನಿಮ್ಮ ಇತಿಹಾಸ ನೋಡಿದ್ರೆ ಹೀಗಿದೆ, ಜೈಲಿಗೆ ಹೋಗಿದ್ರಿ, ಮರ್ಡರ್ ಕೇಸಲ್ಲಿ ಜೈಲಿಗೆ ಹೋಗಿದ್ರಿ, ಆ ನಂತರ ಹೆಸರು ಬದಲಾಯಿಸ್ಕೊಂಡ್ರಿ. ಈಗ ಹಳೆ ಚುನಾವಣಾ ಅಫಿಡವಿಟ್ಗಳಲ್ಲಿ 10th ಫೇಲ್ ಅಂತಾನೆ ತೋರಿಸಿದ್ದೀರಿ, ಈಗ ಡಾಕ್ಟರೇಟ್ ಅಂತ ತೋರಿಸ್ತಾ ಇದ್ದೀರಿ. ಡಾಕ್ಟರೇಟ್ ಮಾಡಿರೋದೇ ನಿಜ, ಆದ್ರೆ ನೀವು 10th ಫೇಲ್ ಅಲ್ಲ. 10th ಫೇಲ್ ಅನ್ನೋದು ಸುಳ್ಳಾಗಿದ್ರೆ ನೀವು ಆ ಸರ್ಟಿಫಿಕೇಟ್ ತೋರಿಸಿ ನಾನು ಅಪ್ರಾಪ್ತ ಅಂತ ಜೈಲಿಂದ ಹೊರಗಡೆ ಬಂದ್ರಲ್ಲ, ಅದು ಮೋಸ ಅಲ್ವಾ? ಒಂದೋ ಅದು ಮೋಸ, ಇಲ್ಲ ಇದು ಸುಳ್ಳು. 10th ಸರ್ಟಿಫಿಕೇಟ್ ಇಲ್ಲಿ ಇದೆಲ್ಲ ಪ್ರಶ್ನೆಗಳನ್ನ ಎತ್ತಿಟ್ಟಿದ್ದಾರೆ. ಇದು ಒಂದು ಭಾಗ ಅಷ್ಟೇ. ಇನ್ನೊಂದು ಭಾಗದಲ್ಲಿ ಸಾಮ್ರಾಟ್ ಮೌರ್ಯ ಅವರ ಆಸ್ತಿಯ ಬಗ್ಗೆ ದಾಖಲೆಗಳನ್ನು ಬಿಡುಗಡೆ ಮಾಡಿದ್ದಾರೆ, ಇನ್ಕ್ಲೂಡಿಂಗ್ ಅವರ ಪತ್ನಿಯ ಬ್ಯಾಂಕ್ ಸ್ಟೇಟ್ಮೆಂಟ್ ಅನ್ನು ಸಹ ಎಲ್ಲಿಂದನೋ ಹುಡ್ಕೊಂಡು ಬಂದಿದ್ದಾರೆ. ಯಾಕಂದ್ರೆ ಸಾಮ್ರಾಟ್ ಮೌರ್ಯ ಒಂದ್ಸಲ ಹೇಳ್ಕೊಂಡಿದ್ರು, ನಾನು ದುಡ್ಡಿಲ್ಲ ಅಂತ 25 ಲಕ್ಷ ರೂಪಾಯಿಗೆ ಒದ್ದಾಡಿ ಸಾಲ ಮಾಡಿದ್ದೆ, ಯಾರ್ಯಾರ ಹತ್ರನೂ ಕೇಳಿ ಸಾಲ ಮಾಡಿದ್ದೆ, ಅಷ್ಟು ಬಡವ ನಾನು ಅಂತ. ಪ್ರಶಾಂತ್ ಕಿಶೋರ್ ಅವರು ಹೆಂಡತಿಯ ಬ್ಯಾಂಕ್ ಸ್ಟೇಟ್ಮೆಂಟ್ ತಗೊಂಡು ಬಂದು ಇಟ್ಟಿದ್ದಾರೆ. ಈ ಬ್ಯಾಂಕ್ ಸ್ಟೇಟ್ಮೆಂಟ್ ನೋಡ್ರಿ, 2 ಕೋಟಿ ರೂಪಾಯಿ ಬ್ಯಾಲೆನ್ಸ್ ಇದೆ.
ಹೆಂಡತಿ ಹತ್ರ 2 ಕೋಟಿ ಬ್ಯಾಲೆನ್ಸ್ ಇದ್ದು ಎಲ್ಲೆಲ್ಲೋ ಕಾಡಿ ಬೇಡಿ 25 ಲಕ್ಷಕ್ಕೆ ಸಾಲ ಮಾಡಿದ್ರಂತೆ ಇವರು. ಒಬ್ಬೊಬ್ಬೊಬ್ಬೊಬ್ಬ ಎಷ್ಟು ಸಾಚ ಮನುಷ್ಯ ಅಂತ ಪ್ರಶಾಂತ್ ಕಿಶೋರ್ ವ್ಯಂಗ್ಯ ಆಡಿದ್ದಾರೆ. ಅಷ್ಟು ಮಾತ್ರ ಅಲ್ಲ, ಇನ್ನೊಂದು ಆಸ್ತಿಯ ದಾಖಲೆಗಳನ್ನ ತಂದಿಟ್ಟಿದ್ದಾರೆ. 200 ಕೋಟಿ ರೂಪಾಯಿಗಳ ಆಸ್ತಿಯನ್ನ ಅದರಲ್ಲಿ ತೋರಿಸ್ತಾ ಇದ್ದಾರೆ. ಯಾರ ಹೆಸರಲ್ಲಿದೆ? ಅವರ ಮಗಳ ಹೆಸರಲ್ಲಿದೆ. ಅವರ ಮಗಳು ಒಂದು ಟ್ರಸ್ಟ್, ಅವರದೇ ಟ್ರಸ್ಟ್ ಇವರ ಹೆಸರಿನಲ್ಲಿದೆ. ಅದು ಹೇಗೆ ಬಂತು ಅನ್ನೋದ್ರ ಬಗ್ಗೆ ಸಹ ಒಂದು ಇತಿಹಾಸವನ್ನು ತಿಳಿಸಿದ್ದಾರೆ. ಅದಕ್ಕೂ ದಾಖಲೆಗಳನ್ನು ಬಿಡುಗಡೆ ಮಾಡಿದ್ದಾರೆ. ಮೊದಲಿಗೆ ಆ ಆಸ್ತಿಯನ್ನ ಅವ್ರ ಮನೆ ಡ್ರೈವರ್ ಖರೀದಿ ಮಾಡಿದ್ರು. ಅವರು ಡ್ರೈವರ್ ಇಂದ ಮಗಳಿಗೆ ಟ್ರಾನ್ಸ್ಫರ್ ಮಾಡಿದ್ರು. ಎಷ್ಟಕ್ಕೆ? ಕೇವಲ 10 ಲಕ್ಷಕ್ಕೆ. ಆದರೆ ಆಸ್ತಿಯ ಬೆಲೆಯನ್ನ 35 ಲಕ್ಷ ಅಂತ ತೋರಿಸಿದ್ರು. ಇನ್ಕಮ್ ಟ್ಯಾಕ್ಸ್ ನೋಟಿಸ್ ಬಂತು. 35 ಲಕ್ಷದ ಆಸ್ತಿ ಅಂತ ತೋರಿಸಿದಿರಿ, ಕೇವಲ 10 ಲಕ್ಷ ಮಾತ್ರ ಪೇಮೆಂಟ್ ಮಾಡಿದಿರಲ್ಲ, ಉಳಿದಿದ್ದು ಏನು ಅಂತ ಕೇಳಿದಾಗ ಆಗ ಇನ್ನೊಂದು 25 ಲಕ್ಷ ಟ್ರಾನ್ಸ್ಫರ್ ಮಾಡಿ ಅದನ್ನ ಸೆಟ್ಲ್ ಮಾಡುವ ಪ್ರಯತ್ನ ಮಾಡಿದ್ರು. ನೋಟಿಸ್ ಬರೋವರೆಗೂ ಡ್ರೈವರ್ಗೆ ಆ ಅಮೌಂಟ್ ಟ್ರಾನ್ಸ್ಫರ್ ಮಾಡಿರ್ಲಿಲ್ಲ. ಮೊದಲಿಗೆ ಡ್ರೈವರ್ ಹೆಸರಲ್ಲಿದ್ದು ಆ ನಂತರ ಮಗಳ ಹೆಸರಿಗೆ ಬಂತಲ್ಲ, ಹೇಗೆ? 200 ಕೋಟಿ ಬರುತ್ತೆ ಈಗಿನ ಮೌಲ್ಯ. ಅದು ಅಷ್ಟು ಹಣ, ಅಷ್ಟು ದೊಡ್ಡ ಆಸ್ತಿ ಇವರಿಗೆ ಹೇಗೆ ಬಂತು? ಇದರ ಬಗ್ಗೆ ಅವರು ಬೆಳಕು ಚೆಲ್ಲಬೇಕು ಅಂತ ಪ್ರಶಾಂತ್ ಕಿಶೋರ್ ದೊಡ್ಡ ಚಾಲೆಂಜ್ ಹಾಕಿದ್ರು. ಆ ಮೂಲಕ ಬಿಹಾರದ ಉಪಮುಖ್ಯಮಂತ್ರಿ ಸಾಮ್ರಾಟ್ ಮೌರ್ಯ ಮಾನ ಮರ್ಯಾದೆಯನ್ನ ಹರಾಜಾಕ್ಬಿಟ್ಟಿದ್ದಾರೆ, ಬೆತ್ತಲೆ ಮಾಡಿ ಬಿಸಾಕಿದ್ದಾರೆ. ಅದಕ್ಕೆ ಉತ್ತರ ಕೊಡೋದಕ್ಕೆ ಅವ್ರ ಕೈಯಲ್ಲಿ ಆಗ್ತಾ ಇಲ್ಲ. ಸಾಮ್ರಾಟ್ ಕೈಯಲ್ಲಿ ಉತ್ತರ ಕೊಡೋದಕ್ಕೆ ಮುಂದಾಗೋದಕ್ಕೂ ಸಹ ಅವ್ರಿಗೆ ಧೈರ್ಯ ಸಾಲ್ತಿಲ್ಲ. ಪತ್ರಕರ್ತರು ಕೇಳಿದ್ರೆ ಆ ಪ್ರಶ್ನೆಯಿಂದ ತಪ್ಪಿಸ್ಕೊಂಡು ಹೋಗ್ತಿದ್ದಾರೆ. ಈಗ ಬೆದರ್ಸೋದಕ್ಕೆ ಮಾನನಷ್ಟ ಮೊಕದ್ದಮೆ ಹಾಕ್ತಿದ್ದೀನಿ 10 ಕೋಟಿ ರೂಪಾಯಿದು ಅಂತ ನೋಟಿಸ್ ಕಳಿಸ್ತಾ ಇದ್ದಾರಂತೆ. ಅದಕ್ಕೂ ಪ್ರಶಾಂತ್ ಕಿಶೋರ್ ಹೇಳಿದ್ದಾರೆ, ಇನ್ನೊಂದು ಮಾನನಷ್ಟ ಮೊಕದ್ದಮೆಯನ್ನು ರೆಡಿ ಮಾಡ್ಕೊಳ್ಳಿ, ಯಾಕಂದ್ರೆ ಮುಂದಿನ ವಾರ ಇನ್ನೊಂದು ದೊಡ್ಡ ನಿಮ್ಮ ಮೇಲಿನ ಭ್ರಷ್ಟಾಚಾರದ ಆರೋಪವನ್ನು ಅಥವಾ ಯಾವುದೋ ದಾಖಲೆಯನ್ನು ಬಿಡುಗಡೆ ಮಾಡ್ತಾ ಇದ್ದೀನಿ, ಇನ್ನೊಂದು ಹಾಕೊಳ್ಳಿ ಕೇಸು. ನೀವು ಕೇಸ್ ಹಾಕಿದ ತಕ್ಷಣ ನಾನು ಹೆದರೋದಿಲ್ಲ, ನನ್ನಲ್ಲಿ ಎಲ್ಲ ದಾಖಲೆ ಇಟ್ಟಿದ್ದೀನಲ್ಲ, ಕೇಸ್ ಹಾಕಿದ್ರೆ ನಿಲ್ಲುತ್ತಾ ನಿಮ್ಮ ಕೇಸು? ದಾಖಲೆ ಇಟ್ಟು ತಾನೇ ಮಾತಾಡ್ತಾ ಇದ್ದೀನಿ. ನಿಮ್ಮ ಹೆಂಡತಿ ಬ್ಯಾಂಕ್ ಸ್ಟೇಟ್ಮೆಂಟ್ ಇಡ್ತಾ ಇದ್ದೀನಿ, ನಿಮ್ಮ ಮಗಳ ಆಸ್ತಿ ಪತ್ರಗಳು ಇಡ್ತಾ ಇದ್ದೀನಿ, ನಿಮ್ಮ ಡ್ರೈವರ್ ಆಸ್ತಿ ಪತ್ರಗಳನ್ನು ಇಡ್ತಾ ಇದ್ದೀನಿ, ನಿಮ್ಮ SSLC ಸರ್ಟಿಫಿಕೇಟ್ ಇಡ್ತಾ ಇದ್ದೀನಿ, ನೀವು ಜೈಲಿಗೆ ಹೋಗಿದ್ದ ರೆಕಾರ್ಡ್ಸ್ ಇಡ್ತಾ ಇದ್ದೀನಿ, ಆ ಒಂದು ಮರ್ಡರ್ ಕೇಸ್ ವಿವರಗಳನ್ನು ಇಡ್ತಾ ಇದ್ದೀನಿ, ಎಲ್ಲವನ್ನೂ ಇಡ್ತಾ ಇದ್ದೀನಿ. ನನಗೇನು ಭಯ? ಇನ್ನೊಂದು ಮಾನನಷ್ಟ ಮೊಕದ್ದಮೆ ಅಪ್ಲಿಕೇಶನ್ ಈಗಲೇ ರೆಡಿ ಮಾಡ್ಕೊಳ್ಳಿ, ಇನ್ನೊಂದಷ್ಟು ಬಾಂಬ್ ಸಿಡಿಸ್ತಾ ಇದ್ದೀನಿ ಅಂತ ನೇರವಾಗಿ ಹೇಳ್ಬಿಟ್ರು. ಇದರಲ್ಲಿ ಮಜಾ ಏನು ಗೊತ್ತಾ? ಇನ್ನೊಂದು, ಯಾರೂ ಸಹ ಬಿಜೆಪಿಯಲ್ಲಿ ಈ ಉಪಮುಖ್ಯಮಂತ್ರಿ ಬೆಂಬಲಕ್ಕೆ ಬರ್ತಾ ಇಲ್ಲ. ತಮ್ಮದೇ ಪಕ್ಷದ ಉಪಮುಖ್ಯಮಂತ್ರಿ, ಅವ್ರ ಮೇಲೆ ಇಷ್ಟು ದೊಡ್ಡ ಆಪಾದನೆಗಳು ಬಂದಿದ್ರೆ ಆ ಕಡೆ ಈ ಕಡೆ ಕಿಚಾಪಿಚ ಅಂತ ಅಟ್ಯಾಕ್ ಮಾಡ್ಬೇಕಲ್ವಾ ವಿರೋಧ ಪಕ್ಷದವರನ್ನ. ಯಾರು ಮುಂದೆ ಬರ್ತಿಲ್ಲ. ಯಾಕೆ ಅಂದ್ರೆ ಯಾರು ಬಂದು ಮಾತಾಡಿದ್ರೆ ಅವ್ರ ದಾಖಲೆಗಳನ್ನೆಲ್ಲಿ ಬಿಡುಗಡೆ ಮಾಡ್ಬಿಡ್ತಾರೋ ಪ್ರಶಾಂತ್ ಕಿಶೋರ್ ಅಂತ ಹೆದರ್ಕೊಂಡ್ಬಿಟ್ಟಿದ್ದಾರೆ ಈಗ. ಹಾಗಾಗಿ ಬಿಜೆಪಿಯಲ್ಲಿ ಕಂಪ್ಲೀಟ್ ಸೈಲೆನ್ಸ್, ಮೌನವೋ ಮೌನ, ಮಾತೇ ಇಲ್ಲ, ಯಾರ್ದು ಮಾತಿಲ್ಲ. ಪ್ರಶಾಂತ್ ಕಿಶೋರ್ ಹೆಸರು ಹೇಳಿದ್ರೇನೆ ಓಡ ಹೋಗ್ತಿದ್ದಾರೆ. ಅಯ್ಯೋ, ಆ ಮನುಷ್ಯನ ಸಾವಾಸನೆ ಬೇಡ. ಹೇಗೆ ಸಿಗುತ್ತೆ? ಹೆಂಡತಿ ಬ್ಯಾಂಕ್ ಸ್ಟೇಟ್ಮೆಂಟು, ಮಕ್ಕಳದು ಆಸ್ತಿ ಪತ್ರಗಳು, SSLC ಸರ್ಟಿಫಿಕೇಟು, ಜೈಲ್ ರೆಕಾರ್ಡ್ಸು, ಇಷ್ಟೆಲ್ಲ ಸಿಕ್ಕಿರೋ ವ್ಯಕ್ತಿಗೆ ನಮ್ದು ಏನೇನು ಸಿಕ್ಕಿದೆಯೋ ಗೊತ್ತಿಲ್ಲ ಅಂತ ಹೆದರ್ಕೊಂಡು ಬಿಜೆಪಿ ಅವ್ರು ಯಾರು ಇದು ಮಾಡ್ತಿಲ್ಲ. ಇನ್ನು ಯಾರು ಬಿಜೆಪಿಯಿಂದ ಸೈಡ್ಗೆ ತಳ್ಳಲ್ಪಟ್ಟಿದ್ದಾರೋ, ಯಾರೆಲ್ಲ ಬಿಜೆಪಿಯಿಂದ ಟಿಕೆಟ್ ವಂಚಿತರಾಗಿದ್ದಾರೋ ಅಥವಾ ಈ ಹಿಂದೆ ಅಸಮಾಧಾನಗೊಂಡಿದ್ದಾರೋ ಅವರು ಮಾತ್ರ ಬಿಜೆಪಿ ವಿರುದ್ಧನೇ ಮಾತಾಡ್ತಾವ್ರೆ. ಬಿಜೆಪಿಯವರೇ ಬಿಜೆಪಿ ವಿರುದ್ಧ. ಈ ರೀತಿ ಆರೋಪ ಬಂದ ತಕ್ಷಣನೇ ಮುಖ್ಯಮಂತ್ರಿಗಳು ರಾಜೀನಾಮೆ ಪಡ್ಕೊಂಡ್ಬಿಡ್ಬೇಕಲ್ವಾ? ನಿತೀಶ್ ಕುಮಾರ್ ಅದಕ್ಕೆ ಫೇಮಸ್ ಅಲ್ವಾ? ತೇಜಸ್ವಿ ಯಾದವ್ ಇಂದ ರಾಜೀನಾಮೆ ಪಡ್ಕೊಂಡಿದ್ದು ಹಾಗೆ ಅಲ್ವಾ? ಭ್ರಷ್ಟಾಚಾರದ ಆರೋಪಗಳು ಬಂದ್ರೆ ನಾನು ತಡೆಯೋದಿಲ್ಲ, ರಾಜೀನಾಮೆ ಕೊಡಿ ಅಂತ ತೇಜಸ್ವಿ ಮೇಲೆ ಒತ್ತಡ ಹಾಕಿ ತಾನೇ ಸರ್ಕಾರ ಬಿದ್ದೋಗಿತ್ತು. ಈಗ ಸಾಮ್ರಾಟ್ ಮೌರ್ಯ ಮೇಲೆ ಇಷ್ಟು ದೊಡ್ಡ ಆಪಾದನೆ ಬಂದಿದೆಯಲ್ಲ, ಉಪಮುಖ್ಯಮಂತ್ರಿ ಮೇಲೆ ರಾಜೀನಾಮೆ ತಗೊಳ್ಳಿ ಅಂತ. ಅಷ್ಟು ಧೈರ್ಯ ನಿತೀಶ್ ಕುಮಾರ್ಗೆ ಇರಬೇಕಲ್ಲ. ಮೋದಿ ಪಕ್ಷದ ಉಪಮುಖ್ಯಮಂತ್ರಿ, ಬಿಜೆಪಿಯ ಉಪಮುಖ್ಯಮಂತ್ರಿಯಿಂದ ರಾಜೀನಾಮೆ ಕೇಳುವಷ್ಟು ಧೈರ್ಯ ನಿತೀಶ್ ಕುಮಾರ್ಗಿಲ್ಲ. ಧೈರ್ಯನೂ ಇಲ್ಲ, ಆರೋಗ್ಯನೂ ಇಲ್ಲ, ಎರಡೂ ಇಲ್ಲ. ಒಟ್ನಲ್ಲಿ ಬಿಜೆಪಿಯನ್ನ ಬೆತ್ತಲುಗೊಳಿಸೋದ್ರಲ್ಲಿ ಪ್ರಶಾಂತ್ ಕಿಶೋರ್ ಈಗ ನಂಬರ್ 1 ಆಗಿದ್ದಾರೆ. ತೇಜಸ್ವಿ ಯಾದವ್ ಕೈಯಲ್ಲಾಗ್ಲಿಲ್ಲ, ರಾಹುಲ್ ಗಾಂಧಿ ಕೈಯಲ್ಲಾಗ್ಲಿಲ್ಲ ಇವರು ಭ್ರಷ್ಟಾಚಾರದ ಡಾಕ್ಯುಮೆಂಟ್ಗಳನ್ನ ಜನರ ಮುಂದೆ ಇಡೋದಕ್ಕೆ. ಬಟ್ ಪ್ರಶಾಂತ್ ಕಿಶೋರ್ ಇಡೋದ್ರಲ್ಲಿ ಸಫಲ ಆಗಿದ್ದಾರೆ. ಪ್ರಶಾಂತ್ ಕಿಶೋರ್ ಬಿಜೆಪಿ ಬಿ ಟೀಮ್ ಅನ್ನೋ ಆರೋಪಗಳು ಇವತ್ತಿಗೂ ಇದೆ, ಈ ಕ್ಷಣಕ್ಕೂ ಇದೆ. ಆದರೂ ಪ್ರಶಾಂತ್ ಕಿಶೋರ್ ಬಿಜೆಪಿಯನ್ನ ಈ ಮಟ್ಟಕ್ಕೆ ದಾಳಿ ಮಾಡಿರೋದು ಎಲ್ಲರ ಹುಬ್ಬೇರಿಸಿದೆ.
ಪಕ್ಕ ಡಾಕ್ಯುಮೆಂಟ್ಸ್ ಬೆತ್ತಲಗೊಳಿಸಿದ್ದಾರೆ. ಸೊ ನೋಡೋಣ, ಮುಂದಿನ ದಿನಗಳಲ್ಲಿ ಹೇಳಿದ್ದಾರೆ ಇನ್ನೂ ಬಾಂಬ್ ಸಿಡಿಸ್ತೀನಿ, ಈಗಲೇ ರೆಡಿ ಮಾಡ್ಕೊಳ್ಳಿ ಮಾನನಷ್ಟ ಮೊಕದ್ದಮೆ ಅಪ್ಲಿಕೇಶನ್ಗಳನ್ನು. ಸಾಕಷ್ಟು ಬರುತ್ತೆ, ಸಾಕಷ್ಟು ಜನರದ್ದು ಬರುತ್ತೆ, ಸಾಕಷ್ಟು ಡಾಕ್ಯುಮೆಂಟ್ಸ್ ಬರುತ್ತೆ ಅಂತ. ವೇಟ್ ಅಂಡ್ ಸಿ. ಇದು ಒಳ್ಳೇದೇನೆ, ಎಲ್ಲ ಹೊರಗಡೆ ಬರಬೇಕು, ಜನರ ಮುಂದಿಡಬೇಕು ಚುನಾವಣೆಗೂ ಮೊದಲು. ಆಗ ಜನಕ್ಕೆ ನಿರ್ಧಾರ ಮಾಡೋದಕ್ಕೆ ಒಂದು ಒಳ್ಳೆಯ ಅವಕಾಶ ಸಿಗುತ್ತೆ. ವಿಲ್ ವೇಟ್ ಅಂಡ್ ವಾಚ್ ಅಷ್ಟೇ. ಸೊ ಇಂತಹದೇ ವಿಶೇಷ ಸುದ್ದಿಗಳಿಗಾಗಿ ನೋಡ್ತಾ ಇರಿ ಸುದ್ದಿ ಸರ್ಕಲ್. ನಾನು ನಿಮ್ಮ ಭಾಗ್ಯನಾರಾಯಣ ಬೊಗ್ಗವರಪು.